ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲಿಯೋ ಲಿನೋ ಲಾಗ್ಸ್. ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಕಾಫಿ ಟೀ ಬಿಸ್ಕೆಟು ಏನೋ ತಿಂತಾರೆ ಮಕ್ಕಳು. ಅಂದರೆ ನಮ್ಮ ಮನೇಲಿ ಫಸ್ಟ್ ಆಟ ಇವನು. ಮೊದಲು ಫಸ್ಟ್ ಎದ್ದ ತಕ್ಷಣ ಬ್ಯಾಟು ಬಾಲ್ ತೊಗೋತಾನೆ. ಅವನದು ಎವ್ರಿಡೇ ರೂಟೀನೇ ಹಾಗೆ. ಪ್ರತಿದಿನ ಅವ್ನು ಎದ್ದ ತಕ್ಷಣ ಮೊದಲನೇ ಕೆಲಸನೇ ಅವನದು ಒಂಥರ ಹೆಂಗಪ್ಪ ಅಂದರೆ ಲೈಕ್ ಎಕ್ಸಸೈಸ್ ಥರ ಅವನಿಗೆ. ಎಕ್ಸಸೈಸು ಆಯಿತು, ಅವನ ಫೇವ್ರೆಟ್ ಗೇಮು ಆಯಿತು. ಹಾಗೆ ಅರ್ಲಿ ಮಾರ್ನಿಂಗ್ ರೂಟೀನ್ ಅವ್ನು ಇದೇ ಇರತ್ತೆ. ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾನೆ. ಲೀನು, ಏನು ಮಾಡ್ತಿದ್ಯಾ ಮಗ? ಬ್ಯಾಟು ಬಾಲ್ ಆಡ್ತಿದ್ದೀರಾ? ಇರು, ಇಲ್ಲೋಯ್ತು, ಕೊಡ್ತೀನಿ. ಓಯ್ಯೋ, ಹೋಯ್ತದು ಬೆಡ್ರೂಮ್ಗೆ ಹೋಯ್ತು. ಹಾಯ್, ನೀಟಾಗಿ ಹೇಳ್ಬೇಕಪ್ಪ. ಹಾಯ್. ನಿಮ್ಗೆ ಇನ್ನೊಂದು ವಿಶೇಷ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಜಾನು ಕಸ ಗುಡಿಸ್ತಿದ್ದಾಳೆ ಇವತ್ತು. ಅದು ಆ್ಯಕ್ಚುಲಿ ಗುಡ್ ನ್ಯೂಸ್ ಅಂತ ಅನ್ಬೋದು. ಯಾರ್ಯಾರ ಮನೇಲಿ ಚಿಕ್ಕ ಮಕ್ಳು ಕೆಲಸ ಮಾಡ್ತಾರೋ ಬಿಡ್ತಾರೋ, ನಮ್ಮ ಮನೇಲೂ ಇವಳು ಮಾಡೋದಿಲ್ಲ. ಆ್ಯಕ್ಚುಲಿ ಇವಳಿಗೆ ಜಸ್ಟ್ ಓದೋದು, ಬರೆಯೋದು, ಆಟ ಆಡೋದು ಇಷ್ಟು. ಬಟ್ ಇವತ್ತು ಅವಳು ಮಾಡ್ತಿದ್ದಾಳೆ, ಕಸ ಗುಡಿಸ್ತಿದ್ದಾಳೆ. ರೀಸನ್ ಏನಪ್ಪ ಅಂದರೆ, ಎದ್ದ ತಕ್ಷಣ ಪ್ರಿಪೇರ್ ಆಗೋ ಓದ್ಕೊ ಅಂತ ಅವ್ರ ಡ್ಯಾಡಿ ಹೇಳಿದರು. ತಡೀರಿ, ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದು ಕಸ ಗುಡಿಸ್ತೀನಿ. ನೆನ್ನೆ ಫುಲ್ಲು ನೈಟ್ ಮಳೆ ಬಂದಿತ್ತು ನಮ್ಮೂರಲ್ಲಿ. ಕ್ಲೈಮೇಟ್ ನೋಡಿ ಎಷ್ಟು ಕೂಲಾಗಿದೆ ಅಂತ. ಇಲ್ಲೇ ನಮ್ಮನೆ ಪಕ್ಕದಲ್ಲೇ ಎದುರುಗಡೆ ಇದಿದೆ ಸಂಪಿಗೆ ಮರ. ತುಂಬ ಅಂದರೆ ತುಂಬಾ ಹೂಗಳು ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಹೂಗಳೆಲ್ಲ. ಬೆಳಗ್ಗೆನೇ ಕಿತ್ಕೊಂಡು ಬಂದು ಇಟ್ಟಿದ್ದಾರೆ ಪೂಜೆಗೆ ಅಂತ ಹೇಳ್ಬಿಟ್ಟು. ನೋಡಿ ಅದೇ ಸಂಪಿಗೆ ಮರ. ಅಲ್ಲಿಂದನೇ ಹೂ ತೊಗೊಳೋದು. ತುಂಬ ಚೆನ್ನಾಗಿರುತ್ತೆ ಹೂಗಳೆಲ್ಲ. ಪೂಜೆಗಂತೂ ನಮ್ಗೆ ಅಲ್ಲೇ ಸಿಕ್ಕತ್ತೆ. ನಾರ್ಮಲ್ ಬೇರೆ ಬಾಗಿಲು ಪೂಜೆಗೆ ಅದಕ್ಕೆಲ್ಲ ಮಾರ್ಕೆಟಿಂದ ತರ್ತಾರೆ. ಬನ್ನಿ ಇವಾಗ ಜಾನು ಏನು ಮಾಡ್ತಿದ್ದಾಳೆ ಅಂತ ನೋಡೋಣ ಅವಳ ರೂಮಲ್ಲಿ. ಹಾಯ್ ಗುಂಡಮ್ಮ, ಏನು ಮಾಡ್ತಿದ್ದೀರಾ? ಯಾವುದು ಓದ್ತಿದ್ದೀರಾ? ಹೌದಾ, ತೋರಿಸಿ ನನಗೆ. ಏನು ಓದ್ತಿದ್ದೀರಾ? ಕೂದಲಲ್ಲಿ ಹಿಂಗೆ ಮಾಡ್ಕೋಬೇಕು ಕಣ. ಎದ್ದ ತಕ್ಷಣ ಹೇರ್ ಬಂಡ್ ಹಾಕ್ಯಂಗೆ ಕೂತ್ಕೋಬೇಕು, ಕಣ್ಣಲ್ಲೆಲ್ಲ ಚುಚ್ಚುತ್ತಾ. ಏನು ಮಾಡ್ತಿದ್ದೀರಾ ತೋರಿಸ್ರಪ್ಪ. ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂವಾ? ಹಂಗಂದ್ರೆ ಏನು ಮಗನೇ? ಹಾಗಂದರೆ ಇಲ್ಲಿ 4 ಇದೆ ಅಂದರೆ ಫೇಸ್ ವ್ಯಾಲ್ಯೂನಲ್ಲಿ ಇದು 4 ಬರುತ್ತೆ, ಪ್ಲೇಸ್ ವ್ಯಾಲ್ಯೂನಲ್ಲಿ ಇದು ಬರುತ್ತೆ 40. ಯಾಕಂದರೆ ಅದು 10th ಪ್ಲೇಸಲ್ಲಿದೆ, ಹಾಗಾಗಿ ಅದು 40 ಆಗುತ್ತೆ ಮ್ಯಾಮ್. ವೆರಿ ಗುಡ್. ಅಲ್ಲಿ ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ? 348. ಅಲ್ಲಿ 3ದು ಫೇಸ್ ವ್ಯಾಲ್ಯೂ ಏನು? 3 ಫೇಸ್ ವ್ಯಾಲ್ಯೂವಾ? ಇಲ್ಲಿ
3 ಬರಿಬೇಕು. ಆಮೇಲೆ ಇಲ್ಲಿ 300 ಬರಿಬೇಕು. ಯಾಕೆ ಅಂದರೆ ಅಲ್ಲಿ ಪ್ಲೇಸ್ ವ್ಯಾಲ್ಯೂನಲ್ಲಿ ಇದು 100 ಪ್ಲೇಸ್ ಅದು, ಹಾಗಾಗಿ ಪ್ಲೇಸ್ ವ್ಯಾಲ್ಯೂನಲ್ಲಿ ನಾವು 300 ಬರಿಬೇಕು. ಜಾಣ ಅಂದರೆ ಫೇಸ್ ವ್ಯಾಲ್ಯೂ ಅಂದರೆ ಅದರದ್ದು ಅದು ಏನು ಕಾಣುತ್ತೆ ಅದು ಅಲ್ವಾ, ಮುಖ ಬೆಲೆ ಅಂತ ಹೇಳಿಬಿಟ್ಟು. ರೈಟ್. ಪ್ಲೇಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ಯಾವ ಪ್ಲೇಸ್ನಲ್ಲಿದೆ ಅಂತ ಅಲ್ವಾ. 100 ಪ್ಲೇಸಲ್ಲಿದ್ದರೆ 100, 1000 ಪ್ಲೇಸಲ್ಲಿದ್ದರೆ 1000, ಯೂನಿಟ್ ಪ್ಲೇಸಲ್ಲಿದ್ದರೆ ಯೂನಿಟ್ಸ್ ಅಲ್ವಾ. ಗುಡ್. ಇಟ್ ಮೀನ್ಸ್ 101 ಇದ್ದರೆ ಪ್ಲೇಸ್ ವ್ಯಾಲ್ಯೂ 1 ಬರುತ್ತಲ್ಲ. ಹಾಂ, ಓಕೆ, ಎಸ್, ಥ್ಯಾಂಕ್ ಯು. ಎಸ್, ಇವತ್ತಿನ ವಿಡಿಯೋಲಿ ನಮ್ಮ ಅರ್ಲಿ ಮಾರ್ನಿಂಗ್ ರೂಟೀನ್ ಏನೆಲ್ಲ ಇರುತ್ತೆ ಅನ್ನೋದನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೆ ಏನಾದರೂ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ. ಆ್ಯಂಡ್ ಜಾನ್ ಆ್ಯಕ್ಚುಲಿ ಎದ್ದ ತಕ್ಷಣ ಅವಳದು ಹೋಮ್ವರ್ಕ್ ಎಲ್ಲ ಮುಗಿಸಿ ಆಮೇಲೆ 7 o'clock ಒಳಗೆ ಮಾಡಬೇಕಿದೆ ಆ್ಯಕ್ಚುಲಿ. ಓಕೆ, ಅವ್ರದ್ದು ಕ್ಲಾಸಲ್ಲಿ ಹೇಳ್ಕೊಟ್ಟಿರೋದು ವಿದಿನ್ 7 o'clock ಮಾಡಬೇಕು. ಅದು ಬ್ರೈನ್ ಜಿಮ್ ಎಕ್ಸಸೈಸ್ ಅಂತ. ಇಟ್ ವಿಲ್ ಎನ್ಹ್ಯಾನ್ಸ್ ದ ವಾಟ್ ಈಸ್ ದಟ್ ದ ಪವರ್ ಆಫ್ ಬ್ರೈನ್ ಅಂತ ಹೇಳ್ಬಿಟ್ಟು. ದಟ್ ನೇಮ್ ಈಸ್ ಇಟ್ ಸೆಲ್ಫ್ ದ ಬ್ರೈನ್ ಎಕ್ಸಸೈಸ್. ಅದು 1, 2, 3 ಇದೆ ಅಂದ್ಕೊಳ್ತೀನಿ, ನಂಗೆ ಗೊತ್ತಿಲ್ಲ ಸರಿಯಾಗಿ. ಐ ಹೋಪ್ ಸೊ 4 ಇರ್ಬೋದು. ನೋಡೋಣ, ಅವಳು ಮಾಡ್ತಾಳೆ. ನಿಮ್ಮ ಮಕ್ಕಳಿಗೂ ಏನಾದರೂ ಬೇಕು ಅಂತ ಅನಿಸೋದಾದರೆ, ನಿಮ್ಮ ಮಕ್ಕಳು ಕೂಡ ಇನ್ನೂ ಇಂಪ್ರೂವ್ ಆಗಲಿ ಅಂತ ಇದ್ದರೆ, ಎಲ್ಲ ಮಕ್ಕಳು ಬುದ್ಧಿವಂತರು, ಓಕೆ, ನಾ ಅದು ಹೇಳ್ತಿಲ್ಲ, ಇನ್ನೂ ಎನ್ಹ್ಯಾನ್ಸ್ ಆಗಲಿ ಅವ್ರದ್ದು ಬ್ರಿಲಿಯನ್ಸ್ ಅನ್ನೋದಿದ್ರೆ, ಯು ಆಲ್ಸೋ ಕ್ಯಾನ್ ಟ್ರೈ ದಿಸ್. ಚಿನ್ನ, ಸ್ಟಾರ್ಟ್ ಬಾಬಾ. ಫಸ್ಟ್ ಎಕ್ಸರ್ಸೈಸ್ ಥಿಂಕಿಂಗ್ ಕ್ಯಾಪ್. 1 2 3 ಟಿಂಗ್ ಟಾಂಗ್. 1 2 3 ಟಿಂಗ್ ಟಾಂಗ್. 1 2 3 ಟಿಂಗ್ ಟಾಂಗ್. ಸೆಕೆಂಡ್ ಎಕ್ಸರ್ಸೈಸ್ ಪಾಸಿಟಿವ್ ಪಾಯಿಂಟ್. 4 ಮೇಲೆ ಇದನ್ನ ಇಟ್ಕೊಂಡು 4 ಫಿಂಗರ್ ಮತ್ತು ಮಿಡಲ್ ಫಿಂಗರ್ನ ಐಬ್ರೋ ಮೇಲೆ, 4 ಹೆಡ್ ಮೇಲೆ ಇಟ್ಕೊಂಡು ನೀಟಾಗಿ ಅದನ್ನು ಸರ್ಕ್ಯುಲರ್ ರೊಟೇಷನ್ ಮಾಡಬೇಕು. ಓಕೆ, ಕ್ಲಾಕ್ ವೈಸ್ ರೊಟೇಷನ್ ಮಾಡಬೇಕು 10 times. ಓಕೆ, 1 2 3 4 5 6 7 8 9 10. ಎಸ್, 10 9 8 7 6 5 4 3 2 1. ಓಕೆ, ಇದು ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಬೋತ್ ಅನಿಸುತ್ತೆ. ಹಾಂ, ನೆಕ್ಸ್ಟ್ ಎಕ್ಸರ್ಸೈಸ್ ಇಸ್ ಲೇಜಿ 8. ಲೇಜಿ 8 ಅಂತೆ. ಥರ್ಡ್ ಎಕ್ಸಸೈಸ್ ಲೇಜಿ 8 ಮೀನ್ಸ್ ದ ಥಮ್ ಟಿಪ್ ಉಂಟಲ್ಲ, ಆ ಥಮ್ ಟಿಪ್ನ ರೈಟ್ ಹ್ಯಾಂಡಿನ ಥಮ್ ಟಿಪ್ನ ತೊಗೊಂಡು ಎಕ್ಸಾಕ್ಟಾಗಿ ಹ್ಯಾಂಡ್ ಯೂಸ್ ಮಾಡಿ 8 ಬರಿಬೇಕು. ಓಕೆ, ಮತ್ತು ನಮ್ಮ ಕಣ್ಣುಗಳು, ಎಸ್, ವೆರಿ ಗುಡ್, ಆ ಥಮ್ ಟಿಪ್ಪನ್ನೇ ನೋಡಬೇಕು ನಮ್ಮ ಕೈ. ಆ 8ನ್ನ ಬರೆಯುವಾಗ ಹೆಬ್ಬೆರಳಿನ ತುದಿಯನ್ನೇ ನೋಡಬೇಕು ನಮ್ಮ ಕಣ್ಣುಗಳು. ಅಂದರೆ ಇಟ್ ವಿಲ್ ಇನ್ಕ್ರೀಸ್ ದ ಕೆಪಾಸಿಟಿ ಆಫ್ ಸೈಟ್ನೆಸ್ ಅಷ್ಟೇ. ಓಕೆ, ಕಾನ್ಸಂಟ್ರೇಷನ್ ಆ್ಯಂಡ್ ಸೈಟ್ನೆಸ್. ದ ಸೇಮ್ ಅದನ್ನೇ ಲೆಫ್ಟ್ ಹ್ಯಾಂಡಲ್ಲೂ ಕೂಡ 8 ಬರೆಯೋದು. ಆ 8 ಬರೆಯುವಾಗ ಎರಡು ಕೈ ಮಾಡುವಾಗ ಇದನ್ನ ಥಮ್ ಟಿಪ್ನ ನೋಡಬೇಕು. ಹಾಂ, ಈಗ 2 ಕೈ ಮಾಡುವಾಗ ಅವಳು ಹೇಳಿದ್ಲಲ್ಲ, ಹಾಗೆ 2 ಕೈಯಲ್ಲಿನ ತಂಬುಗಳನ್ನು ಕ್ರಾಸ್ ಮಾಡ್ಕೊಂಡು ಹಿಡ್ಕೊಂಡು ಅದ್ರ ಜೊತೆಯಲ್ಲಿ 8ನ್ನ ಬರಿಬೇಕು. ನೆಕ್ಸ್ಟ್ ಎಕ್ಸರ್ಸೈಸ್ ಬ್ರೈನ್ ಬಟನ್. ಬ್ರೈನ್ ಬಟನ್ ಬಿಟ್ಟು ಚೆಸ್ಟ್ ಮೇಲೆ ಇಟ್ಟು ಈ ಹ್ಯಾಂಡ್ನ ಸ್ಟಮಕ್ ಅಲ್ಲಿ ಇಟ್ಟು ರಬ್ ಮಾಡಬೇಕು ಈ ಹ್ಯಾಂಡ್ನ. ಆಮೇಲೆ ನಾವು ನೋಸ್ ಅಲ್ಲಿ ಒಳಗೆ ತಗೋಬೇಕು, ಬ್ರೀತ್ನ ಮೌತಿಂದ ಹೊರಗೆ ಬಿಡಬೇಕು. ಎಸ್ ಮೈ ಡಿಯರ್. ಇನ್ಹೇಲು ಥ್ರೂ ನೋಸಿಂದ ಇನ್ಹೇಲ್ ಮಾಡಬೇಕು. ಎಕ್ಸೇಲ್ನ ನಾವು ಏನು ಮಾಡಬೇಕು, ಮೌತಿಂದ ಮಾಡಬೇಕಂತೆ. ಅದ್ರ ಜೊತೆಯಲ್ಲಿ ರೈಟ್ ಹ್ಯಾಂಡ್ ಫಿಂಗರ್ನ ಅದನ್ನು ಫುಲ್ಲು ನಮ್ಮ ಫೇಸಿಂದ ಕೆಳಗಡೆ ತಂದುಬಿಟ್ಟು ಎದೆ ಹತ್ರ ಇಟ್ಟು ಸ್ವಲ್ಪ ಹೀಗೆ ಮಸಾಜ್ ಕೊಟ್ಟ ಥರ ಮಾಡಬೇಕಂತೆ. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಬಂದು ಸ್ಟಮಕ್ ಮೇಲೆ ಇರಬೇಕಂತೆ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಅಲ್ವಾ. ಇನ್ಹೇಲ್ ಫ್ರಮ್ ನೋಸ್, ಎಕ್ಸೇಲ್ ಫ್ರಮ್ ಮೌತ್. ಎಸ್, ಫೈನ್. ಯಾ, ಸೇಮ್ ವಿತ್ ದ ಲೆಫ್ಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡಲ್ಲೂ ಕೂಡ ಅದೇನೇ ರಿಪೀಟ್. ಏನು ಮಾಡೋದು ಬೇಡ, ಸುಮ್ಮನೆ ಇಟ್ಟು ಸಾಕು. ಹಾಂ, ನೆಕ್ಸ್ಟ್ ಎಕ್ಸರ್ಸೈಸ್ ಹೌಸ್ ಹೋ. ಈ ರೈಟ್ ಹ್ಯಾಂಡ್ನ ಇಲ್ಲಿ ಇಟ್ಬಿಟ್ಟು ಆಪೋಸಿಟ್ ಸೈಡ್ ಟರ್ನ್ ಆಗಿ ನೆಕ್ಸ್ಟ್ ಹ್ಯಾಂಡ್ ಈಗ ಮತ್ತೆ ಈ ಸೈಡ್ ಟರ್ನ್ ಆಗಬಾರ್ದು, ಇದರ ಆಪೋಸಿಟ್. ಇದು ನಮ್ಮ ಅಬಾಕಸ್ಸಿನ ಬ್ರೈನ್ ಎಕ್ಸರ್ಸೈಸ್. ಥ್ಯಾಂಕ್ ಯು ಮೈ ಡಿಯರ್. ನೋಡಿ ಇಲ್ಲಿ ಪಾಪಚ್ಚಿ, ಅದು ಬಂಗಾರಿ, ಅವಳದು ಟೆಸ್ಟ್ ಇದೆ ಆ್ಯಕ್ಚುಲಿ 16ಇಂದ.
ಓದ್ಕೊಳ್ತಾ ಇದ್ದರೆ ಇವನು ಸುಬ್ಬ ಬಂದು ಅವಳು ಮೈ ಮೇಲೆ ಬೀಳೋದು, ಅವಳಿಗೆ ಇರಿಟೇಟ್ ಮಾಡೋದೆಲ್ಲ ಮಾಡ್ತಾನೆ. ಆ್ಯಂಡ್ ನಂದು ನೆನ್ನೆ ಕ್ಲಾಸಿಂದಿತ್ತು, ನೆನ್ನೆ ಆ್ಯಕ್ಚುಲಿ 7th ಅದು ಶೂಟ್ ಮಾಡಿದ್ದದು. ಇವಳು ಓದೋಕ್ಕೆ ಕೂತ್ರೆ ಇವನಂಗೆ ಕರ್ಕೊಂಡು ನಾವು ಹೊರಗೋದ್ರೆ ಮಾತ್ರ ಅವಳು ಓದು ಕಂಪ್ಲೀಟ್ ಆಗೋದು, ಇಲ್ಲಾಂದ್ರೆ ಇವನು ಇಂಥದ್ದು ಒಂದೊಂದು ಇದ್ದದ್ದೇ ಯಾವಾಗಲೂ ಅಷ್ಟೇ. ಬಿದ್ದೀಯಾ? ಅಲ್ಲಿ ನೋಡು ಅಮ್ಮಂಗೆ ತೋರ್ಸೋದು ಹೆಂಗೆ ಮಾಡೋದು, ಅಮ್ಮಂಗೆ ತೋರ್ಸು. ಅಯ್ಯ 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 ಜೀವ, ಏ ಮಗ್ನೆ, ಏಯ್ ವೆರ್ ಈಸ್ ಯುವರ್ ಹೇರ್? ಹೇಗೆ ತೋರ್ಸು, ನೀ ತೋರಿಸು ಮೊನ್ನೆ ಇಲ್ಲಿ ಪಾಪಣ್ಣ. ಅವ್ನು ಹೇಳ್ತಿದ್ದಾನೆ ಅದು ಎರೇಸರ್ ವಾಟ್ ಇಸ್ ಯುವರ್ ನೇಮ್ ಅನ್ನಂಗೆ ಆಗ್ತಿದೆ. ಬಿಡಿಲಿ ಜೀವ, ಹೇರ್ ತೋರಿಸು ಮಗ, ಕೂದಲು ತೋರಿಸು ಮಾ. ಓಕೆ, ಐಸ್ 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 ಮೌತ್ ಅದ. ಓಕೆ, ಸುಮ್ಮನಿರೋಲಿಯೋ ಅವ್ನು ತೋರಿಸ್ತಾನೆ. ನೋಸ್, ಟೀತ್, ಟಂಗ್, ಓಕೆ, ಹೆಡ್, ಏನದು? ಕೂಲು ಅಲ್ಲ ಕಣೆ, ಕೂದಲು, ತಲೆ. ಹಾಂ ಜೀವ ಜೀವ, ಹಿಂದೆ ಸರಿ ಹಿಂದೆ ಸರಿ. ಹಾಂ ಓಕೆ. ವೇರ್ ಇಸ್ ಯುವರ್ ಟಮ್ಮಿ ಪಪ್ಪ? ಸ್ಟಮಕ್ ಎಲ್ಲಿದೆ? ಸ್ಟಮಕ್ ಎಲ್ಲಿದೆ? ಓಕೆ, ಹ್ಯಾಂಡ್, ವಾವ್, ಫಿಂಗರ್, ಅಯ್ಯೋ ಶಾನೆ ಬಬ್ಬು. ಇಯರ್, ಇಯರ್, ಎಸ್, ಲಿಪ್ಸ್. ಅಯ್ಯೇ ಗುಂಡ, ಒಂದು ಪಪ್ಪಿ ಕೊಡು. ಥ್ಯಾಂಕ್ ಯು. ಮಾರ್ನಿಂಗ್ ಹೇಳಿದ್ನಲ್ಲ ನಾನು, ಫುಲ್ ಇದು ಸಂಪಿಗೆ ಮರ ಇದೆ, ತುಂಬ ಚೆನ್ನಾಗಿ ಹೂ ಬಿಡುತ್ತೆ, ಪೂಜೆಗೆಲ್ಲ ಅಲ್ಲೇ ತೊಗೊಳ್ತೀವಿ ಅಂತ. ಇಲ್ಲಿ ನೋಡಿ, ಸುಮಾರು ಕಿತ್ಕೊಂಡು ಆದಮೇಲೂ ಅಲ್ಲೇ ಇಷ್ಟೊಂದಿದೆ, ಇನ್ನು ಕೇಳಕ್ಕೆ ಬರಲ್ಲ ಆ್ಯಕ್ಚುಲಿ, ಇಷ್ಟೆಲ್ಲ ಇದೆ ಫ್ಲವರ್ಸ್. ಚೆನ್ನಾಗಿ ಬಿಡುತ್ತೆ. ಆಲ್ಮೋಸ್ಟ್ ಒಂದು ಇಲ್ಲಿ ನಾವು ಒಂದು 4 ಮನೆಯವ್ರು ತೊಗೊಳ್ತೀವಿ ಹೂ, ಅಷ್ಟು ಬಿಟ್ಟಿರೋದು. ಆ್ಯಕ್ಚುಲಿ ಒಂದು ಸ್ಟ್ಯಾಂಡ್ ಬೇಕಿತ್ತು ನಮಗೆ ವಿಡಿಯೋಗೆ, ಅದನ್ನು ಆರ್ಡರ್ ಮಾಡಿದ್ವಿ. ಅದು ನೆನ್ನೆ ಬಂತು, ನೆನ್ನೆ ಆರ್ಡರ್ ಮಾಡಿರಲಿಲ್ಲ, 4 days ಬ್ಯಾಕ್ ಮಾಡಿದ್ವಿ, ನೆನ್ನೆ ಬಂತು ಆ್ಯಕ್ಚುಲಿ ಅದು. ಸೊ ಅದನ್ನು ಓಪನ್ ಮಾಡಬೇಕಿತ್ತು, ನೋಡೋಣ ಹಾಗೆ ನಿಮ್ಮೊಟ್ಟಿಗೆ ಓಪನ್ ಮಾಡಿ ನಿಮಗೂ ಶೇರ್ ಮಾಡೋಣ ಹೇಗಿದೆ ಅದರದ್ದು ಫೀಚರ್ಸ್ ಎಲ್ಲ ಅಂತ ಹೇಳಿ ಓಪನ್ ಮಾಡಿಸ್ತಾ ಇದ್ದೀನಿ ಇವಾಗ ಇವ್ರ ಹತ್ರ. ಯಾಕೆಂದರೆ ನಂಗೆ ಅದನ್ನೆಲ್ಲ ಕನೆಕ್ಟ್ ಎಲ್ಲ ಮಾಡೋಕ್ಕೆಲ್ಲ ಬರಲ್ಲ, ಸಪೋಸ್ ಕನೆಕ್ಟ್ ಮಾಡೋದೆಲ್ಲ ಇದ್ದರೆ. ಸೊ ನೋಡೋಣ. ಕುಕ್ಕಿಂಗ್ ವೀಡಿಯೋಸ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗೋ ಥರ ಇತ್ತು ಇದು, ಹಾಗಾಗಿ ಆರ್ಡರ್ ಮಾಡಿದ್ದೆ ನಾನು. ಇನ್ನೂ ಇದೆ. ಅದರದ್ದು ಸ್ಟ್ಯಾಂಡಿಂದು ಏನೇನು ಅಕ್ಸೆಸರೀಸ್ ಇದೆ ಅದಂತೆ ಅದು. ನೋಡೋಕ್ಕೇ ಚೆನ್ನಾಗಿ ಅನಿಸ್ತು, ತೋರಿಸ್ರಿ ಅಲ್ಲೊಂದ್ಸಲ. ನೋಡೋಕ್ಕೇ ಚೆನ್ನಾಗಿ ಅನಿಸುತ್ತೆ ನೋಡಿ, ಏನೋ ಒಂಥರ ಸ್ಟ್ಯಾಂಡರ್ಡ್ ಲುಕ್. ಹಾಂ ಎಸ್, ಹಾಂ ಇದು ಬೆಸ್ಟ್ ಅಲ್ಲನ್ರಿ, ಸೆಲ್ಫಿ ಏನಾರು ಮಾಡ್ಕೊಳ್ಳುವಾಗ ಸೆಲ್ಫಿ ವೀಡಿಯೋಸ್ ಈಗ ಇದನ್ನ ಹಿಂಗೆ ಇಟ್ಕೊಂಡು ಯೂಸ್ ಮಾಡ್ಬೋದು. ಅಡ್ಜಸ್ಟ್ಮೆಂಟು ಇದು ಎಷ್ಟು ಹೈಟ್ ವೈಸ್ ಹೈಟ್ ಸೆಲೆಕ್ಟ್ ಮಾಡಲಿಕ್ಕೆ, ಇದು ನಮಗೆ ಎಷ್ಟು ಹೈಟ್ ಅಷ್ಟೇ ಇರೋದು ಹೈಟು. ಇದು ಪರ್ಫೆಕ್ಟ್. ನಮ್ಮದು ಟೇಬಲ್ ಟಾಪ್ ಆಗಿರಲಿ ಅಥವಾ ಸೆಲ್ಫ್ ಟಾಪ್, ಅದಕ್ಕೆಲ್ಲ ನಮಗೆ ಕುಕ್ಕಿಂಗಿಗೆ ಅಥವಾ ಏನೋ ಇನ್ಯಾವುದೋ ಎಜುಕೇಷನಲ್ ವೀಡಿಯೋಸ್ಗೆ ಸಕ್ಕತ್ತಾಗಿ ಯೂಸ್ ಆಗುತ್ತೆ ಮಾತ್ರ. ಹಾಂ ಎಸ್, ಇದು 360 ಡಿಗ್ರಿ ಅಂತ ಕೊಟ್ಟಿದ್ರು ಅದರಲ್ಲಿ. ಹಾಂ ಗುಡ್, ಎಸ್ 360 ಡಿಗ್ರಿನೇ ಇದೆ ಇದು. ಎಸ್, ರೊಟೇಟ್ ಮಾಡ್ಬೋದು. ಸಿ ಆ್ಯಂಡ್ ಹಾಂ, ಇಲ್ಲಿ ಮೊಬೈಲ್ ಕ್ಲ್ಯಾಂಪ್, ಮೊಬೈಲ್ನ ಫಿಕ್ಸ್ ಮಾಡಿಕೊಂಡು ಯಾವ ಕಡೆ ಬೇಕಾದರೂ ಆ ಕಡೆ ಟರ್ನ್ ಮಾಡ್ಕೊಳ್ಬೋದು. ಹಾಂ, ರಿಮೋಟ್ ಕಂಟ್ರೋಲ್ ಇದು. ಹಾಂ ಆಯಿತಾ? ಎಸ್, ರಿಮೋಟ್ ಇದೆ, ಇಲ್ಲಾದ್ರೂ ಹಾಕ್ಬೋದು.
ಅಥವಾ ಇದನ್ನ ಬೇರೆ ಕಡೆ ತೆಗೆದು ಯೂಸ್ ಮಾಡ್ಬೋದು. ಹಾಂ, ಅಟ್ಲೀಸ್ಟ್ ನೀವು ಬೇರೆ ಕಡೆ ಇದನ್ನು ಸ್ಟ್ಯಾಂಡ್ ಫಿಕ್ಸ್ ಮಾಡಿ ಇಟ್ಟು ನೀವೇ ಶೂಟ್ ಮಾಡ್ಕೊಳ್ಬೇಕು, ನೀವೇ ಓನ್ ಆಗಿ ಅನ್ನೋದಾದರೆ ಇದು ರಿಮೋಟನ್ನು ಕೈಯಲ್ಲಿ ಇಟ್ಕೊಂಡು ಅದು ಆನ್ ಮಾಡ್ಕೊಳ್ಬೋದು. ಮೈಕ್ರೋ ರಿಮೋಟ್. ಹಾಂ, ಎಷ್ಟು ಚೆನ್ನಾಗಿದೆ. ಪೆನ್ ಡ್ರೈವ್ ಇದ್ದಂಗೆ. ಪೆನ್ ಡ್ರೈವ್ ಥರ. ಹಾಂ, ಸೇಮ್ ಆಸ್ ಪೆನ್ ಡ್ರೈವ್. ಇದಕ್ಕೆ ಅದು ಇಲ್ಲಿ ಮೊಬೈಲ್ ಎಲ್ಲಿ ಸೆಟ್ ಮಾಡ್ತೀವಲ್ಲ, ಇಲ್ಲಿ ಆ್ಯಕ್ಚುಲಿ ಲೈಟ್ ಇದೆ, ಅದು ಲೈಟನ್ನು ಹಾಕ್ತಾರೆ. ಈಗ ಇದನ್ನ ಎಷ್ಟು ಮಾಡ್ಬೋದು, ಎಷ್ಟು ಬೇಕಾದಂಗೆ ಮಾಡ್ಬೋದು, ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೊಳ್ಬೋದು. ಎಸ್, 6 ಇಂಚಿನಿಂದ ಹಿಡ್ಕೊಂಡು 6 ಇಂಚಿಂದ ಹಿಡ್ಕೊಂಡು 3 ಫೀಟ್ ಬರುತ್ತೆ. 2.5 ಇಷ್ಟವರೆಗೂ ಮಾಡ್ಬೋದು. ಇಷ್ಟಿದೆ. ಸ್ಟೇಟ್ ಮಾಡಿ ಕಾಣಿಸ್ತಿಲ್ಲ. ಸ್ಟೇಟ್ ಚೆನ್ನಾಗಿದೆ. ರೊಟೇಷನ್ ಎಲ್ಲ ಇದೆ. ಸೊ ನಿಮಗೆ ಯಾವ್ಯಾವ ಕಡೆ ಬೇಕು ಆ ಕಡೆ ಮೊಬೈಲ್ನ ಫಿಕ್ಸ್ ಮಾಡಿ ರೊಟೇಟ್ ಕೂಡ ಮಾಡ್ಕೊಳ್ಬೋದು. 90 ಡಿಗ್ರಿ ಆ್ಯಂಡ್ 180 ಡಿಗ್ರಿ ಇದೆ. ಎಸ್, 360 ಡಿಗ್ರಿ ರೊಟೇಷನ್ ಇದೆ. ಹೆಂಗೆ ಬೇಕಾದ್ರೂ ಟರ್ನ್ ಮಾಡ್ಬೋದು ನೀವು. ಆ್ಯಂಡ್ ಇಲ್ಲಿ ಸಪೋಸ್ ನಿಮ್ಮ ಮೊಬೈಲಲ್ಲಿ ನಿಮ್ಮ ವಿಡಿಯೋಗೆ ಕ್ಲಾರಿಟಿ ಬೇಕು ಅನ್ನೋದಾದರೆ, ನಿಮಗೇನಾದ್ರು ಲೈಟ್ ಅವಶ್ಯಕತೆ ಇದ್ದರೆ, ಹಾಂ, ಯೂಸರ್ ಮ್ಯಾನುವಲ್ ಅದು ಕೆಟ್ಲಾಗ್ ಅಂತೀವಲ್ಲ, ಅದು ಹೆಂಗೆ ಯೂಸ್ ಮಾಡಬೇಕು ಅಂತ. ಆ್ಯಂಡ್ ಇಲ್ಲಿದೆಯಲ್ಲ, ಇಲ್ಲಿ ಒಂದು ಲೈಟ್ ಸೆಟ್ ಮಾಡೋದು ಅನ್ಸುತ್ತೆ. ಅದು LED ಥರ ಇರ್ಬೋದು. ಹಾಂ, ಚಾರ್ಜರ್ ಕೊಟ್ಟಿದ್ದಾರೆ. ಚಾರ್ಜರ್ ಕೂಡ ಇದೆ. ಎಷ್ಟು ಗಾಡಿ ಇದೆ ನೋಡಿ ಇದು ಚಾರ್ಜರ್. LED ಬಲ್ಬ್ ಇದೆ. ಹಾಂ, ಅನಿಸ್ತು ನನಗೆ, ಯಾಕೆಂದರೆ ಅಲ್ಲಿ ವಿಡಿಯೋನಲ್ಲಿ ಹಾಗೆ ಬಂದಿತ್ತು ಅದು LED ಬಲ್ಬ್. ಎಸ್, LED ಬಲ್ಬ್. ಅದು ಸೆಟ್ ಮಾಡೋಣ ಈಗ. ಇಟ್ಕೊಳ್ಳ ನೀವು ಇಟ್ಕೊಂಡ್ರೆ ಇಟ್ಕೊಳ್ತೀವಿ. ಅದೇ ತೋರಿಸ್ರಿ. ಹಾಂ, ಹಿಂಗೆ ಅಂತ. ಏನದು ಬಟನ್ ಇಲ್ಲಿ ಕೈಯಲ್ಲಿ ಹಾಕಿ. ಎಲ್ಲೋಯ್ತು? ಇದು ಅದ್ರ ಬಟನ್ ಅದು. ಹಾಂ, ಇಲ್ಲೊಂದು ಚಿಕ್ಕದೊಂದು ಬಟನ್ ಕೊಟ್ಟಿದ್ದಾರೆ ನೋಡಿ. ಇದೇನೋ ಇಲ್ಲಿ ಫಿಕ್ಸ್ ಮಾಡೋದಂತೆ. ಇದಕ್ಕೆ ಇದೇ ರೀಸನ್ಗೆ ನಾನು ಇವ್ರ ಹತ್ರ ಓಪನ್ ಮಾಡಿಸೋದು. ನನಗೆ ಇದೆಲ್ಲ ಬರಲ್ಲ. ಒಳಗೆ ಇದು ಮಾಡಿದರೆ ಪ್ರೆಸ್ ಮಾಡಿದ್ರೆ ಬಲ್ಬ್ ಹಾಂ, ಓಕೆ, ಲೈಟ್ ಆನ್ ಆಗೋಕ್ಕೆ. ಹಾಂ, ಫ್ಲಾಶ್ ಆನ್ ಆಗಬೇಕು ಅಂದರೆ ಹೊರಗಡೆಯಿಂದ ಇದು ಮಾಡಬೇಕಂತೆ. ಇಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಎಲ್ಲರ ಹತ್ರ ಇದಕ್ಕಿಂತ ತುಂಬಾ ವೆರೈಟಿ ಮಾಡಲಿರೋ ಇರುತ್ತೆ ಅನಿಸುತ್ತೆ. ಇದು ಸ್ಟ್ಯಾಂಡ್ಗಳು. ಹಾಂ, ನಮಗೆ ಕುಕ್ಕಿಂಗಿಗೆ ಇದು ಬೇಕಿತ್ತು, ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿಕೊಂಡೆ. ಹಾಗೆಯೇ ಹೇಗೋ ಓಪನ್ ಮಾಡಬೇಕಲ್ಲ, ಸಮ್ ಟೈಮ್ ಯಾರಿಗಾದರೂ ಬೇಕು ಅನಿಸಿದ್ರೆ ತೊಗೊಳ್ಬೋದೇನೋ ಅಂತ ಹೇಳಿ ನಿಮಗೂ ಅದರದ್ದು ಫೀಚರ್ಸ್ ಗೊತ್ತಾಗುತ್ತೆ ಅಂತಂದು ನಾನು ಶೂಟ್ ಮಾಡ್ತಾಯಿದ್ದೀನಿ. ಇಟ್ಕೊಳ್ಳ ನೀನು. ಯಪ್ಪ, ಇದು ಎಂಥ ಲ್ಯಾಂಗ್ವೇಜ್ ಗೊತ್ತಾಗಲ್ಲ. ಬಟ್ ಎಲ್ಲದು ಏನಿದೆ ಪ್ರೊಸೀಜರ್, ಎವ್ರಿಥಿಂಗ್ ಈಸ್ ರಿಟರ್ನ್ ಇನ್ ದ್ಯಾಟ್ ಲ್ಯಾಂಗ್ವೇಜ್ ಓನ್ಲಿ. ನೋ ಇಂಗ್ಲೀಷ್, ನೋ ಹಿಂದಿ, ನೋ ಕನ್ನಡ. ಬಟ್ ಪಿಕ್ಚರ್ ನೋಡಿಕೊಂಡು ಕಂಡಿಡ್ಕೊಳ್ಬೋದು ನಾವು ಕೂಡ ಅಷ್ಟೇ. ಹಾಂ, ಪಿಕ್ಚರ್ ನೋಡೋದೇ ಬೇಡ. ಆ್ಯಕ್ಚುಲಿ ಇದು ಪ್ರಾಡಕ್ಟ್ ಇದೆ ಅಲ್ಲ, ಸೊ ಈಸಿ ಟು ಅಸೆಂಬಲ್ ಅಷ್ಟೇ. ತುಂಬ ಈಸಿಯಾಗಿ ಅಸೆಂಬಲ್ ಮಾಡ್ಬೋದು. ಬಟ್ ಇದೆಲ್ಲ LED ಇರುತ್ತಲ್ಲ, ಅದೆಲ್ಲ ನನಗೆ ಗೊತ್ತಾಗಲ್ಲ. ಅದು ಚಿಪ್ಪು ತೋರಿಸಿ ಅದನ್ನು. ಹಾಂ, ಎಸ್, ಇಲ್ಲಿ ಚಾರ್ಜ್ ಮಾಡ್ಬೋದು. ಹಾಂ, ಚಾರ್ಜರ್ ಕೊಟ್ಟಿದ್ದಾರಲ್ಲ. ಹಾಂ, ರೈಟ್. ಏ ಲೈಟ್ ಬಂತು. ನಂಗೆ ಖುಷಿ, ನಂಗೆ ಚಿಕ್ಕದೆಲ್ಲ ತುಂಬ ಖುಷಿ. ನಾನು ನನ್ನ ಮಗಳು ಹಾಗೇನೆ ಪುಟ್ಟ ವಿಷಯದಲ್ಲೂ ತುಂಬ ಹ್ಯಾಪಿನೆಸ್ನ ಫೀಲ್ ಮಾಡ್ತೀವಿ. ಫಸ್ಟಿಂದ ನಾವಿಬ್ಬರು ಹಾಗೆ ಬಂದಿರೋದು. ಹಾಂ, ಹಿಂದ್ಗಡೆ ಯಾವುದು ಸೆಟ್ ಮಾಡಿದ್ರಲ್ಲ, ಚಿಕ್ಕದೊಂದು ಬಟನ್ ತೋರಿಸ್ತದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಫ್ಲಾಶ್ ಆನ್ ಆಗುತ್ತೆ. ಓಕೆ. ಹಾಂ, ಅದರದ್ದೊಂದು ಕವರಿಂಗು ಕೊಟ್ಟಿದ್ದಾರೆ ನೋಡಿ. ಎಸ್, ರೆಡಿ ಆಯಿತು. ಮೊಬೈಲ್ ಹಾಕಿ ತೋರಿಸೋಣ. ಬ್ಯಾಗ್
ಏ ಗುಡ್. ಇಲ್ಲಿ ಲೈಟ್ ಇರೋದಕ್ಕೆ ಕಾಣ್ತಾ ಇಲ್ಲ ಅದು. ಇಲ್ಲಿ ಮೊಬೈಲ್ ಹಾಕಿದ್ರೆ ಗೊತ್ತಾಗುತ್ತಲ್ಲ. ಅಲ್ಲ ನಮ್ದು ಇಲ್ಲಿ ಲೈಟ್ ಐತಲ್ಲ ಹಂಗಾಗಿ. ಎಸ್, ಇಷ್ಟೇ. ಹೆಂಗೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇದಕ್ಕೆ ನೀವು ಇಲ್ಲಿದೆ ಸೆಟ್ಟಿಂಗ್, ಫಿಟ್ ಮಾಡೋದು, ಲೂಸ್ ಮಾಡೋದು. ಸಮ್ವಾಟ್ ನಿಮಗೇನೋ ಫಿಕ್ಸ್ ಮಾಡ್ಕೊಂಡೇ ಬ್ಯಾಗಲ್ಲಿ ಇಟ್ಕೊಳ್ಬೇಕು ಅನ್ನೋದಾದರೆ ಹೀಗೆ ಇದು ಲೂಸ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಕೂಡ ಇಟ್ಕೊಳ್ಬೋದು. ಜಸ್ಟ್ ಇದು ಈಗ ತೋರಿಸಿದ್ರಲ್ಲ ನಮ್ಮ ಮನೆಯವರು, ಇದು ಬಟನ್ ಉಂಟಲ್ಲ, ಇದೆ ಇದು ಫ್ಲ್ಯಾಶ್ ಬಟನ್. ಎಸ್, ಆಫ್ ಆಯಿತು ಈಗ. ಸಿ. ಆ್ಯಂಡ್ ಈಗ ನಮಗೆ ಬೇಕಪ್ಪ, ಈಗ ಶೂಟ್ ಮಾಡ್ಕೊಳ್ತೀನಿ ನಾನು ಅನ್ನೋದಾದರೆ ಹಾಂ, ಅಲ್ಲಿದೆ ಅಲ್ಲ ಆ ಕ್ಲ್ಯಾಂಪ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳೋದು, ಮುಗೀತು ಅಲ್ಲಿಗೆ. ಆ್ಯಂಡ್ ಇನ್ನೂ ಒಂದು ತುಂಬ ಯೂಸ್ಫುಲ್ ಹೇಳ್ರಿ ಗರ್ಲ್ಸಿಗೆ, ಸೆಲ್ಫಿ ಫೋಟೋ ತೆಕ್ಕೋಬೋದು ನೋಡಿ. ಸೆಲ್ಫಿ ಫೋಟೋಸ್ಗೆ, ಸೆಲ್ಫಿ ವೀಡಿಯೋಸ್ಗೆ. ಆ್ಯಂಡ್ ನಾನು ಪರ್ಪಸ್ಫುಲಿ ತರಿಸಿದ್ದು ನನ್ನ ಕುಕಿಂಗ್ ವೀಡಿಯೋಗೆ. ಓಕೆ, ಅದು ಹೆಂಗಪ್ಪ ಅಂದರೆ ಸಿಂಪಲ್. ಈಗ ನನಗೆ ಹಸ್ಬೆಂಡ್ ಇದ್ದರೆ ಮಾತ್ರ ವೀಡಿಯೋಸ್ ಮಾಡ್ಕೊಡ್ತಿದ್ರು. ಇನ್ಮೇಲೆ ಆರಾಮ್ಸೆ ನಾನಲ್ಲಿ ಸೆಲ್ಫ್ ಮೇಲೆ ಇದನ್ನು ಫಿಕ್ಸ್ ಮಾಡಿಕೊಂಡು ಕೂಡ ವೀಡಿಯೋಸ್ನ ಮಾಡ್ಬೋದು. ಎಸ್, ಈ ಥರ ಸೆಲ್ಫ್ ಮೇಲೆ ಇಟ್ಕೊಂಡು ನಾನು ಕುಕಿಂಗ್ ವೀಡಿಯೋಸ್ನೆಲ್ಲ ಮಾಡ್ಬೋದು. ಇನ್ಮೇಲೆ ಏನು ಅಷ್ಟು ತೊಂದರೆ ಇಲ್ಲ ಕುಕಿಂಗ್ ವೀಡಿಯೋಸ್ಗೆ. ಎಸ್, ಇದು ರಿಮೋಟ್. ಅಲ್ಲಿ ತೋರಿಸಿದ್ನಲ್ಲ, ಹಾಂ, ರಿಮೋಟ್ ಚೆನ್ನಾಗಿದೆ. ಟೋಟಲ್ ಫೀಚರ್ಸ್ ಏನಿಸ್ತವ ಗುಡ್. ಆಮೇಲೆ ವೀಡಿಯೋಸ್ ಒಂದು 2-3 ವೀಡಿಯೋಸ್ ಶೂಟ್ ಆದಮೇಲೆ ನಾನು ಹೇಳ್ತೀನಿ ಹೆಂಗಿದೆ ಅದು ಕೂಡ ಸೆಟ್ ಮಾಡ್ಕೋಬೋದಲ್ಲ, ಅದು ಇಂಪಾರ್ಟೆಂಟ್. 6 ಇಂಚಿಂದ ಹಿಡ್ಕೊಂಡು 2.5 ಫೀಟ್ವರೆಗೂ ಅಲ್ಲ ನೋಡಿ. ಇಷ್ಟು ಕೂಡ ಮಾಡಿಕೊಂಡು ನೀವು ಬರೀ ಜಸ್ಟ್ ಸೆಲ್ಫ್ ವೀಡಿಯೋಸ್ ಮಾಡ್ಕೊಳ್ತೀರ ಅಂದರೆ ಅಷ್ಟು ಮಾಡ್ಕೊಳ್ಬೋದು. ಜಸ್ಟ್ ಫೇಸ್ ಅಷ್ಟೇ ಸಾಕಪ್ಪ, ನನಗೆ ಬ್ಯಾಕ್ಗ್ರೌಂಡ್ ಸಾಕು ಅನ್ನೋದಾದರೆ ಯು ಕ್ಯಾನ್ ಯೂಸ್ ಲೈಕ್ ದಿಸ್. ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು. ಆ್ಯಂಡ್ ನನ್ನ ಫ್ಯಾಮಿಲಿ ವೀಡಿಯೋಸು, ನನ್ನ ಮಕ್ಕಳ ವೀಡಿಯೋಸ್ ನಿಮಗೇನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲಿಯೋ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬರೋವಂಥ ವೀಡಿಯೋಸ್ನ ಲೈಕ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಮತ್ತೊಂದು ವಿಡಿಯೋನಲ್ಲಿ ನಿಮ್ಮೊಟ್ಟಿಗೆ ಭೇಟಿ ಆಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.